ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಇನ್ನು ಫಸ್ಟ್ ರೌಂಡ್ ರಿಸಲ್ಟ್ ಬಂದಿಲ್ಲ. ಆಗಲೇ ಎಲ್ಲ ಸ್ಟೂಡೆಂಟ್ಸು ಮಾಪಪ್ ಬಗ್ಗೆ ಡೌಟ್ಸ್ ಕೇಳ್ತಿದ್ದಾರೆ. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮಾಪಪ್ಗೆ ಯಾರು ಎಲಿಜಿಬಲ್ಲು, ಮಾಪಪ್ಗೆ ಯಾರು ನಾಟ್ ಎಲಿಜಿಬಲ್ಲು, ಮಾಪಪ್ಪಲ್ಲಿ ಸೀಟ್ ಸಿಗುತ್ತಾ ಇಲ್ಲ ಅಂತ. ಇನ್ನು ಬರೀ ಆಗಿರೋದು ಮಾರ್ಕ್ ಅಷ್ಟೇ, ಅಣಕು ಸೀಟು ಹಂಚಿಕೆ ಅಷ್ಟೇ. ದಟ್ ಈಸ್ ನಾಟ್ ರಿಯಲ್ ಅಲಾಟ್ಮೆಂಟ್. ಆಲ್ರೆಡಿ ನೀವು ಮಾಪಪ್ಗೆ ಹೋಗಿದ್ದೀರಾ. ಲಕ್ಕಿಲಿ ಇನ್ನು ಸ್ಟ್ರೇ ವೇಕೆನ್ಸಿವರೆಗೂ ಹೋಗಿಲ್ಲ. ನೀವು ಮಾಪಪ್ಪಲ್ಲಿ ಒಂದಷ್ಟು ಸೀಟ್ಸ್ ಮಾತ್ರ ಖಾಲಿ ಇರುತ್ತೆ. ತುಂಬ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳಕ್ಕೆ ಹೋಗಬೇಡಿ. ಈ ವಿಡಿಯೋದಲ್ಲಿ ಮಾಪಪ್ಗೆ ಯಾರು ಎಲಿಜಿಬಲ್ಲು, ಯಾರು ನಾಟ್ ಎಲಿಜಿಬಲ್ ಅನ್ನೋದನ್ನು ನೋಡೋಣ. ಯಾಕೆಂದರೆ ಆ ಕ್ಲಾರಿಟಿ ಇದ್ದರೆ ನಿಮ್ಗೆ ಒಳ್ಳೇದು. ಯಾಕೆಂದರೆ ತುಂಬ ಆಸೆ ಇಟ್ಕೊಂಡ್ಬಿಟ್ಟಿರ್ತೀರ, ಮಾಪಪ್ಪಲ್ಲಿ ಸಿಗುತ್ತೆ ಹಾಗೆ ಹೇಗೆ ಅಂತ ಯಾರೋ ಹೇಳ್ತಿರ್ತಾರೆ. ಈ ಒಂದಷ್ಟು ಜನ ಕನ್ಸಲ್ಟೆಂಟ್ಸು ಏನೇನೋ ಆಸೆ ಹುಟ್ಟಿಸಿರ್ತಾರೆ. ಹಾಗಾಗಿ ನಿಮಗೆ ಕ್ಲಾರಿಟಿ ಕೊಡೋದಕ್ಕೆ ಇನ್ಫಾರ್ಮೇಷನ್ ಬುಲೆಟಿನ್ನಲ್ಲಿರೋ ಇನ್ಫಾರ್ಮೇಷನ್ ಮಾತ್ರ ಹೇಳ್ತಾ ಇದ್ದೀನಿ. ಆನ್ಲೈನ್ ಮಾಪಪ್ ರೌಂಡ್ ಅಂದರೆ ಮಾಪಪ್ ರೌಂಡು ಆನ್ಲೈನ್ ಮಾತ್ರ. ದಿಸ್ ಈಸ್ ಆಲ್ಸೋ ಸಬ್ಜೆಕ್ಟ್ ಟು ಹಾನರಬಲ್ ಕೋರ್ಟ್ಸ್, MCC, ಗೌರ್ಮೆಂಟ್ ಡೈರೆಕ್ಷನ್ಸ್. ಇದು ಅಷ್ಟೇ. ಈಗ ಸದ್ಯಕ್ಕೆ ಹೀಗಿದೆ ಇನ್ಸ್ಟ್ರಕ್ಷನ್ಸು. ಇಟ್ ಈಸ್ ಸಬ್ಜೆಕ್ಟ್ ಟು ಹಾನರಬಲ್ ಕೋರ್ಟ್ಸ್, MCC, ಗೌರ್ಮೆಂಟ್ ಡೈರೆಕ್ಷನ್ಸ್. ಅದೇನೋ ಬೇರೆ ಡೈರೆಕ್ಷನ್ಸ್ ಬಂತು ಅಂದರೆ ಇದು ಚೇಂಜ್ ಆದರೂ ಆಗಬಹುದು. ಫಸ್ಟ್ ಪಾಯಿಂಟ್ ನೋಡೋಣ. ಕ್ಯಾಂಡಿಡೇಟ್ಸ್ ಹ್ಯಾವ್ ಬೀನ್ ಅಲಾಟೆಡ್ ಎನಿ ಮೆಡಿಕಲ್ ಸೀಟ್ ಇನ್ ಐದರ್ ಇನ್ ಫಸ್ಟ್ ರೌಂಡ್. ನಿಮ್ಗೆ ಏನಾದರೂ ಫಸ್ಟ್ ರೌಂಡಲ್ಲಿ ಸೀಟು ಸಿಕ್ಕಿ ನೀವು ಚಾಯ್ಸ್ 1 ಮತ್ತು ಚಾಯ್ಸ್ 2 ಆಪ್ಷನ್ಸ್ ಏನಾದರೂ ಕೊಟ್ಟಿದ್ದರೆ, ಸೆಕೆಂಡ್ ರೌಂಡಲ್ಲಿ ನಿಮಗೆ ಸೀಟ್ ಸಿಕ್ಕಿದ್ದರೆ ಯು ಆರ್ ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್. ನಿಮಗೆ ಫಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿದೆ ಅಂದ್ಕೊಳ್ಳಿ, ಯು ಆರ್ ನಾಟ್ ಎಲಿಜಿಬಲ್. ಬಟ್ ಫಸ್ಟ್ ರೌಂಡಲ್ಲಿ ನಿಮ್ಗೆ ಏನಾದರೂ ಸೀಟ್ ಸಿಕ್ಕಿ ನೀವು ಚಾಯ್ಸ್ 3 ಎಂಟರ್ ಮಾಡಿದರೆ ಯು ಆರ್ ಎಲಿಜಿಬಲ್. ಸೊ ಫಸ್ಟ್ ಲೈನ್ ಒಂದ್ಸರಿ ಓದ್ಕೊಬಿಡಿ. ಕ್ಯಾಂಡಿಡೇಟ್ಸ್ ಹ್ಯಾವ್ ಬೀನ್ ಅಲಾಟೆಡ್ ಎನಿ ಮೆಡಿಕಲ್ ಸೀಟ್ ಇನ್ ಐದರ್ ಫಸ್ಟ್ ರೌಂಡ್. ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿದ್ದು ನೀವು ಚಾಯ್ಸ್ 1 and 2 ಕೊಟ್ಟಿದ್ರೆ ಯು ಆರ್ ನಾಟ್ ಎಲಿಜಿಬಲ್. ಚಾಯ್ಸ್ 3 ಕೊಟ್ಟಿದ್ರೆ ಎಲಿಜಿಬಲ್. ಚಾಯ್ಸ್ 4 ಕೊಟ್ಟಿದ್ರೆ ನೀವು ಕೌನ್ಸಿಲಿಂಗ್ ಅಂತ ಕ್ವಿಟ್ ಆಗಿರ್ತೀರ. ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಏನಾದರೂ ಸೀಟ್ ಸಿಕ್ಕಿದ್ರೆ ಯು ಆರ್ ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್. ನಿಮ್ಗೆ ಯಾವುದೂ ಸೀಟ್ ಅಲಾಟ್ ಆಗಿಲ್ಲ ಅಂದ್ರೆ ಮಾತ್ರ ನೀವು ಎಲಿಜಿಬಲ್ ಆಗಿರ್ತೀರಾ. ಫರ್ದರ್, ದ ಕ್ಯಾಂಡಿಡೇಟ್ಸ್ ಹ್ಯಾವ್ ಬೀನ್ ಅಲಾಟೆಡ್ ಎನಿ ಸೀಟ್ ಅಂಡರ್ ಆಲ್ ಇಂಡಿಯಾ ಕೋಟಾ. ಫಸ್ಟ್ ರೌಂಡು ಫಸ್ಟ್ ಪಾಯಿಂಟು ಬರೀ KE ಬಗ್ಗೆ ಹೇಳ್ತಿದ್ರು. ಈಗ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಬರ್ತಿದ್ದಾರೆ. ಆಲ್ ಇಂಡಿಯಾ ಕೋಟಾ ಕೌನ್ಸಿಲಿಂಗು, ಡೀಮ್ಡ್ ಯೂನಿವರ್ಸಿಟಿ ಕೌನ್ಸಿಲಿಂಗು, ESIC, ಎನಿ ಸ್ಟೇಟ್ ಬೋರ್ಡ್ಸ್ ಎಟ್ಸೆಟ್ರಾ ಆರ್ ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್. ನಿಮ್ಗೆ ಎಲ್ಲೇ ಯಾವುದೇ ಒಂದು ಸೀಟ್ ಅಲಾಟ್ ಆಗಿತ್ತು ಅಂದ್ಕೊಳ್ಳಿ, MCC ಥ್ರೂ ಇಲ್ಲ ಬೇರೆ ಸ್ಟೇಟ್ ಬೋರ್ಡ್ಸು ಎಲ್ಲಾದರೂ ಸೀಟ್ ಅಲಾಟ್ ಆಗಿದ್ರು, ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಮಾಪಪ್. Candidates who have joined the college after allotment of seats in any rounds of All India Counseling, including counseling for deemed universities, are not eligible for mop-up. ಈಗ ಡೀಮ್ಡ್ ಯೂನಿವರ್ಸಿಟಿಗೆ ಹೊಟ್ಟೋಗ್ಬಿಟ್ಟಿರ್ತೀರಾ, ಸ್ವಲ್ಪ ಮಾರ್ಕ್ಸ್ ಕಡಿಮೆ ಇತ್ತು ಅಂತ, ಅಲ್ಲಿ ಅಡ್ಮಿಷನ್ ತೊಗೊಂಡ್ಬಿಟ್ಟಿರ್ತೀರಾ, ಮತ್ತೆ ಮಾಪಪ್ ಬರ್ಬೋದಾ ಅಂದರೆ ಇಲ್ಲ. ಸೊ MCC ಮೂಲಕ ನೀವು ಆಲ್ ಇಂಡಿಯಾ ಕೋಟಾ ಇಲ್ಲ ಡೀಮ್ಡ್ ಯೂನಿವರ್ಸಿಟಿ ಇಲ್ಲ ಎಲ್ಲಾದರೂ ಸೀಟ್ ಅಲಾಟ್ ಆಗಿದ್ರು ಸಹ ಇಲ್ಲ ಅಡ್ಮಿಷನ್ ತೊಗೊಂಡಿದ್ರು ಸಹ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಮಾಪಪ್. Candidates who have been allotted dental seat through KEA can participate for selection of medical seat only, but not for dental seat. ನಿಮಗೆ ಡೆಂಟಲ್ ಸಿಕ್ಬಿಟ್ಟಿದೆ, ಈಗ ಯು ಆರ್ ಎಲಿಜಿಬಲ್ ಫಾರ್ ಮೆಡಿಕಲ್ ಮಾಪಪ್. ಬಟ್ ಡೆಂಟಲ್ ಸಿಕ್ಕಿರೋರಿಗೆ ಡೆಂಟಲ್ ಮಾಪಪ್ಗೆ ಅಲೋ ಮಾಡೋದಿಲ್ಲ. ಡೆಂಟಲ್ ಸೀಟ್ ಸಿಕ್ಕಿದೆ ನಿಮಗೆ, ಡೆಂಟಲ್ ಮಾಪಪ್ ಯು ಆರ್ ನಾಟ್ ಎಲಿಜಿಬಲ್, ಬಟ್ ಫಾರ್ ಮೆಡಿಕಲ್ ಮಾಪಪ್ ಯು ಆರ್ ಎಲಿಜಿಬಲ್. Interested eligible candidates can exercise their priority of options for the available seats. Available. Candidates has to pay the specified caution deposit and fees before participating in the mop-up round. Caution deposit ಕಟ್ಬಿಟ್ಟು mop-up roundಗೆ ಎಲಿಜಿಬಿಲಿಟಿ ತಗೋಬೇಕಾಗುತ್ತೆ. Schedule and other instructions and guidelines will be published in the KE website. ಫಸ್ಟ್ ರೌಂಡು ಸೆಕೆಂಡ್ ರೌಂಡ್ ಆದ ಮೇಲೆ ಡೀಟೇಲ್ಡ್ ಆಗಿ ಇನ್ಸ್ಟ್ರಕ್ಷನ್ಸ್ ಎಲ್ಲ KE ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡ್ತಾರೆ. ಅಲ್ಲಿವರೆಗೂ ತಿಳ್ಕೊಳ್ಳಿ ನೀವು ಎಲಿಜಿಬಲ್ನ ಇಲ್ಲ ನಾಟ್ ಎಲಿಜಿಬಲ್. ಎಲಿಜಿಬಲ್ ಯಾರು ಇರ್ತಾರೆ, ನಾಟ್ ಎಲಿಜಿಬಲ್ ಯಾರು ಇರ್ತಾರೆ. ಈವನ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ದೇ ಆರ್ ಎಲಿಜಿಬಲ್. ನಿಮಗೆ ಮೆಡಿಕಲಲ್ಲಿ ಸೀಟ್ ಅಲಾಟ್ ಆಗಿಲ್ಲ ಅಂದರೆ ಆಲ್ ಆಫ್ ಯು ಆರ್ ಎಲಿಜಿಬಲ್. ಇಲ್ಲ ಮೆಡಿಕಲಲ್ಲಿ ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿ ಚಾಯ್ಸ್ 1 and 2 ಕೊಟ್ಟರೆ ನಾಟ್ ಎಲಿಜಿಬಲ್, ಬಟ್ ಚಾಯ್ಸ್ 3 ಕೊಟ್ಟಿದ್ರೆ ಯು ಆರ್ ಎಲಿಜಿಬಲ್. Dental allotted students, they are eligible for medical, but dental students are not, dental allotted candidates are not eligible for dental mop-up. So I think I clarified your doubts. Thank you.